ಪಾದಯಾತ್ರೆ ಜನಾಂದೋಲನ ಯಾತ್ರೆ ಎಲ್ಲ ಮುಗಿದೋಗಿತ್ತು. ಪಾದಯಾತ್ರೆ ಉದ್ದಕ್ಕೂ ಜನಾಂದೋಲನ ಉದ್ದಕ್ಕೂ ಕೂಡ ಏನು ಸಂದೇಶ ಕೊಟ್ಟು ನಾಡಿನ ಜನರಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ನೀವು ಕೊಟ್ಟ ಸಂದೇಶ ಏನು? ಈ ನಾಡಿನ ಜನರಿಗೆ ಪರಸ್ಪರ ಆರೋಪಗಳ ಪಟ್ಟಿಗಳಾಗ್ತೇ ಹೋಗ್ತು. ನೀನು ಕಳ್ಳ, ನಿಮ್ಮ ಅಪ್ಪ ಕಳ್ಳ, ಈ ಥರ ಮಾತಾಡ್ಕೊಂಬಂದ್ರಲ್ಲ, ನಾಚಿಗೇಡಿ. ಕರ್ನಾಟಕದ ರಾಜಕಾರಣ ಇಷ್ಟು ಅಧೋಗತಿಗೆ ಹೋಗ್ತಾ ಇದೆ ಅಂತಂದರೆ ಯಾರೂ ಸಹಿಸಲ್ಲ. ಇದು ಯಾರು? ಕೆಂಗಲ್ ಹನುಮಂತಯ್ಯನವರು, ಪುಣ್ಯಾತ್ಮ ನಿಜಲಿಂಗಪ್ಪನವರು, ಅವರೆಲ್ಲ ಭಾಳ ಪಾರದರ್ಶಕವಾಗಿ ನಡೆದಂಥವ್ರು. ಸಾಮಾಜಿಕ ನ್ಯಾಯದ ಹರಿಕಾರ ದೇವರಾಜ್ ಅರಸ್, ರಾಮಕೃಷ್ಣ ಹೆಗಡೆ, ಎಂತೆಂಥವ್ರು ಏನ್ರಿ ಅದನ್ನೆಲ್ಲ ಧೂಳಿಪಟ ಮಾಡಾಕ್ಬಿಟ್ರಲ್ಲ. ಸಿದ್ದರಾಮಯ್ಯನವರು, ನಿಮ್ಮ ಕಾಲದಲ್ಲಿ ನಿಜ ನಿಮ್ಮ ಬಗ್ಗೆ ನಮಗೆಲ್ಲ ಭಾಳ ಅಭಿಮಾನ. ನೀವು ನಾವೆಲ್ಲ ಒಟ್ಟಿಗೆ ಓದ್ದವ್ರು, ಒಟ್ಟಿಗೆ ಲಾ ಪ್ರಾಕ್ಟೀಸ್ ಮಾಡಿದವರು. ಸುಮ್ಮನೆ ಹೇಳ್ತೀರ ಕಾನೂನಿದೆ ಆಲ್ರೈಟ್, ಕಾನೂನಿದೆ, ಇಲ್ಲ ಅಂತಿಲ್ಲ. ನಾವು ಓದ್ಕೊಂಡಿರೋ ಕಾನೂನು, ಪ್ರಾಕ್ಟೀಸ್ ಮಾಡಿರೋ ಕಾನೂನು ಒಂದು ಕಡೆ ಇರಲಿ, ಅದು ತೀರ್ಮಾನ ತಗೊಳುತ್ತೆ ಕೋರ್ಟ್ಗಳು, ಇವರನ್ನು ಕೂಡ. ಬಟ್ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ಇವತ್ತು ಪಬ್ಲಿಕ್ ಪರ್ಸೆಪ್ಷನ್ ಏನಾಗಿದೆ ನಿಮಗೆ? ಅದಕ್ಕೆ ಉತ್ತರ ಏನು? ಪಬ್ಲಿಕ್ ಪರ್ಸೆಪ್ಷನ್ಗೆ ಏನು? ವಾಟ್ ಈಸ್ ದ ಪಬ್ಲಿಕ್ ಪರ್ಸೆಪ್ಷನ್? ಏನ್ರಿ, ಸಿದ್ದರಾಮಯ್ಯ ನಮಗೆ ಒಂದು 20-30 ಸೈಟ್ ಕೊಡ್ತಾನೆ, ನಮ್ಮೂರವನೇ ಮುಖ್ಯಮಂತ್ರಿ ಆಗಿಬಿಟ್ಟ ಅಂತ ಜನ ಸಂತೋಷಪಟ್ಟಿದ್ರು. ಆದರೆ ಈಗೇನಂತವ್ರೆ, ನಮಗೆ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದು ಅವನ ಹೆಂಡತಿ ಹೆಸರಿಗೆ 14 ಸೈಟ್ ಬರ್ಸ್ಕೊಂಬಂದ್ಬಿಟ್ಟ ಅಂತ. ದಿಸ್ ಈಸ್ ದಿ ಪಬ್ಲಿಕ್ ಪರ್ಸೆಪ್ಷನ್. ಹೌ ಆರ್ ಯು ಗೋಯಿಂಗ್ ಟು ರಿಪ್ಲೈ ಟು ದ ಸಿಟಿಸನ್ ಆಫ್ ಮೈಸೂರು ಸಿಟಿ? ಹೌ ಆರ್ ಯು ಗೋಯಿಂಗ್ ಟು ರಿಪ್ಲೈ? ನೋ. ಯಾವುದು ಕೂಡ ಯೋಚನೆಯಲ್ಲಿ ನೀವು ಸುಮ್ಮನೆ ಹೋಗಲಿ. ಇಲ್ಲ ಆಯ್ತಲ್ಲ, 9ನೇ ತಾರೀಕು ನಿಮ್ಮದು ಸಭೆ ಸಮಾವೇಶ, ಮೂಡ ಬಗ್ಗೆ ಏನಾದ್ರು ಮಾತಾಡಿದ್ರೆ ನೀವು ಯಾರು ಧೃತಿಗೆಡಬೇಡಿ. 83,000 ಜನ ಅರ್ಜಿ ಹಾಕ್ಬಿಟ್ಟು ಕಾಯ್ತಾ ಇದ್ದೀರಿ. ನಾನು ಏನೋ ಒಂದು ಕಡೆ ಮಾಡಿಕೊಡ್ತೀನಿ ನಿಮಗಿಲ್ಲ. ಈಗೇನೇನೋ ಆಗಿದೆ, ಏನೆಲ್ಲ ಆಗ್ಬಿಟ್ಟಿದೆ, ಈ ಮೂಡನ್ನು ನಾನು ಕ್ಲೀನ್ ಮಾಡ್ತೀನಿ. ನಾನು ಮಹಾರಾಜರು ಕಟ್ಟಿದಂಥದ್ದು, ಜನರಿಗೋಸ್ಕರ ಕಟ್ಟಿದಂಥದ್ದು. ಹಾಗಾಗಿ ರಾಜಪ್ರಭುತ್ವದಲ್ಲಿ ಆದಂಥ ಈ CITB ನಗರಾಭಿವೃದ್ಧಿ ಸಂಸ್ಥೆ ಭಾಳ ದೊಡ್ಡದಾಗಿದೆ. ಹಾಗಾಗಿ ನೀವು ಒಂದು ಸೈಟ್ ಕೊಡಲಿಲ್ಲ ಸಿದ್ದರಾಮಯ್ಯ. 2 ಸಾರಿ ಮುಖ್ಯಮಂತ್ರಿ ಆದ್ರಿ, ಒಂದು ಸೈಟು ಯಾರಿಗಾದ್ರೂ? ಮನುಷ್ಯನಿಗೆ ನೋಡ್ರಿ ಭಾಳ ಮುಖ್ಯವಾಗಿದ್ದಂತಂದರೆ ತಾನು ತನ್ನ ಕುಟುಂಬ ಸ್ವತಂತ್ರವಾಗಿ ಬದುಕುವಂಥ ಒಂದು ಸೈಟ್, ಒಂದು ನಿವೇಶನ ನಿಮ್ಗೆ ಅದು ಕೊಡೋಕ್ಕಾಗಲ್ಲ. ಈ ಊರಲ್ಲೇ ಇದ್ದಾರೆ, ಮನೆ ಮಾದೇಗೌಡ ಅಂದ್ಕೊಂತ ಡಿ ಮಾದೇಗೌಡ. ನೀವು ಅವರೆಲ್ಲ ಒಂದೇ ಪಾರ್ಟಿಲಿದ್ರಿ ಅವತ್ತಿನ ದಿವಸ. ಇದೆಲ್ಲ ಇರುವಾಗ ನೀವು ಏನೂ ಮಾತಾಡದೆ, ಜನರಿಗೆ ಏನೂ ವಚನ ಕೊಡ್ತೀನಿ ಮೈಸೂರು ಜನರಿಗೆ. ಸುಮ್ಮನೆ ನಾನು ಸತ್ಯವಂತ, ನೀತಿವಂತ, ಇದನ್ನ ಭಾಷಣ ಮಾಡಲಿಕ್ಕೆ 140 ಕಿಲೋಮೀಟರ್ ನಡ್ಕೊಂಬರ್ಬೇಕಾಗಿತ್ತ? ಐ ಆಮ್ ವೆರಿ ಸಾರಿ ಮಿಸ್ಟರ್ ಸಿದ್ದರಾಮಯ್ಯ. ಹೌದು ಅಷ್ಟೇ, DK ಭಾಳ ವೈಯಕ್ತಿಕ ಆರೋಪಗಳು, ಪ್ರತ್ಯಾರೋಪಗಳು. ಇದನ್ನ ಯಾರೂ ಮೆಚ್ಚಲ್ಲ. ಇದು